ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ವಿ. ಸೊ ಅದ್ರ ಪ್ರಿಪ್ರೇಷನ್ ನಡೀತಾ ಇದೆ. ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಮೊದಲನೇ ಸರಿ ಪಾಪು ಜೊತೆ ಹೋಗ್ತಾ ಇದ್ದೀರಾ, ಏನು ಅನ್ನಿಸ್ತಾ ಐತೆ? ನಮ್ಮ ಮದುವೆಗಿನೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಬೇಕು ಅಲ್ಲೆಲ್ಲ ಹೆಂಗಿರುತ್ತೆ ಏನಂತ ಒಂಚೂರು ಎಕ್ಸೈಟ್ಮೆಂಟಲ್ಲಿ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಫ್ಟರ್ 1.5 year. ಓಕೆ ಗೈಸ್, ಅವ್ರ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ನಾನು ಫುಲ್ ಎಕ್ಸೈಟ್ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಇನ್ನೂ ಪ್ರಿಪ್ರೇಷನ್ ನಡೀತಾ ಐತೆ ಊರಿಗೆ ಹೋಗೋಕ್ಕೆ. ಇನ್ನೂ ರೆಡಿ ಮಾಡ್ತಾ ಇದ್ದೀವಿ. ಇನ್ನೂ ಊಟ ಮಾಡಬೇಕು, ಹೊಟ್ಟೆ ಹಸಿತೈತೆ. ಊಟ ಬರ್ತೈತೆ, ಊಟ ತಿಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಹೋಗ್ತೀವಿ. ಮತ್ತೆ ಸಿಗ್ತೀವಿ. ಸೊ ಎಲ್ಲ ರೆಡಿ ಆದಮೇಲೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಗೈಸ್, ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ವಿ. ಇವಾಗ ನೆನ್ಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವ್ರು ಅವಾಗಲೇ ಇನ್ನು ಗಾಡಿ ಅದೇ ಅರ್ಧ ಗಂಟೆ ಕೂಡ ಆಗಿಲ್ಲ, ಅವಾಗಲೇ ಜಗಳ ಮಾಡ್ತವ್ರು ಗೈಸ್. ವೆದರ್ ಅಂತೂ ಸಖತ್ತಾಗಿದೆ. ಗಾಡಿ ಹತ್ತಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ, ನಂಗೆ ಆಗಲೇ ವಾಮಿಟ್ ಬರ್ತಾ ಇತ್ತು. ಯಾಕೋ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ತಿರುಗ್ತಾ ಇತ್ತು. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹತ್ತಿದ್ರೆ 5 hours, 11:30, 12 o'clock ರೀಚ್ ಆಗ್ತೀವಿ ನಾವು. 11:30, 12 ಆಗಿ ಎಲ್ಲ ಗಾಯ್ಸ್, ನಂಗೆ ಇವಾಗಲೂ ಸುಸ್ತಾಗ್ತಾ ಐತೆ. ನಾನೇನಂದ್ರೆ 11 ಅಂದ್ರೆ ಏನು, 11 ಅಂದ್ರೆ ನೋಡು. ಈಗ ಸದ್ಯಕ್ಕೆ ಟೀ ಬ್ರೇಕ್ ತಗೋಣ ಅಂತ ಅನ್ಕೊಂಡಿದ್ದೆ. ನಮ್ಮ ಕಡೆ ಆಗ್ತಾ ಇಲ್ಲ. ಬ್ರೇಕ್ ತಗೊಂಡಾದ್ಮೇಲೆ ಆರ್ಚಿಕ್ತೀವಿ ಗೈಸ್. ಮೊದಲೇ ಸರಿ ಅವ್ರ ಪಾಪ ಜೊತೆ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅವರು ಏನೇನಬೇಕು, ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾರೆ ಅಂತ ಕೇಳೋಣ ಬನ್ನಿ. ಮಾತಾಡಲೇ ಸೊ ಹೇಳಿ, ಮೊದಲನೇ ಸರಿ ನಿಮ್ಮ ಪಾಪ ಜೊತೆ ಊರಿಗೆ ಹೋಗ್ತಾ ಇದ್ದೀರಾ, ಹೆಂಗೆ ಅನ್ನಿಸ್ತಾ ಐತೆ? ಅಷ್ಟೇನೋ ಖುಷಿ? ಅಷ್ಟೇನೋ, ಇನ್ನೇನು ಇಲ್ಲ? ಅದಕ್ಕೆ ನೆಕ್ಸ್ಟ್ ಏನಿಲ್ಲ, ಖುಷಿ ಅಷ್ಟೇ. ಅವ್ರನ್ನ ಕೇಳಿ ನಿಂಗೇನು ಅನ್ನಿಸ್ತಾ ಐತಣ್ಣ? ಹ್ಯಾಪಿ. ಗೈಸ್, ಇವರು ಮಾತಾಡೋದಕ್ಕೆ ಸ್ವಲ್ಪ ನಾಚಿಕೆ ಬೀಳ್ತಾವ್ರೆ. ಆಮೇಲೆ ಸಿಗೋಣ. ಮಳೆ ಬರ್ತಾ ಇದೆ, ಬೆಂಕಿ ವೆದರ್ ಅಂತೂ. CNG ಖಾಲಿ ಆಗಿದೆ ಅಂತ CNG ಫಿಲ್ ಮಾಡಿಸ್ತಾ ಇದ್ದೀವಿ. ಸೊ 2 hours ಆಯಿತು ನಾವು ಸ್ಟಾರ್ಟ್ ಮಾಡಿ. ಅವಾಗಲೇ ಸಾಕಾಗೋಗೈತೆ. ಇನ್ನೂ ಎಷ್ಟೊತ್ತಾಗುತ್ತೆ ಹೋಗೋದು? ಇನ್ನು 3 hours. ಗ್ಯಾಸ್ ನಾನು ಸತ್ತೆ ಅಷ್ಟೊತ್ತಿಗೆ. ಗ್ಯಾಸ್, ನಾವು ಬಂದಿರೋ ಗಾಡಿ ಇದೆ ನೋಡಿ. CNG ಫುಲ್ ಮಾಡ್ತಿದ್ದಾರೆ. ಸೊ ಇದಾಗಿದ ತಕ್ಷಣ ಹೊರಟ್ಬಿಟ್ಟಿದೆ ಗಾಯ್ಸ್. ಏನು ಗೊತ್ತಾ, ಗಾಡಿ ಬಂದಿದ್ದು ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಮಾಡೋದೇ ಮರ್ತೋಗಿ ಅರ್ಜೆಂಟಲ್ಲಿ ಬೇಗ ಬಂದ್ವಾ, ಟೈಮ್ ಆಯಿತು ಅಂತ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ವಿ. ಸೊ ಅಷ್ಟೇ. ಈಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂದರೆ, ಆಮೇಲೆ ನೆಲಮಂಗ್ಲ ಟೋಲ್ ಬಿಟ್ಟು ಬಂದಿದ್ದೀವಿ ಅಲ್ಲ. ಹಾಂ ಗೈಸ್, ನೆಲಮಂಗ್ಲ ಟೋಲ್ ಬಿಟ್ಟು ಮುಂದೆ ಇದ್ದೀವಿ ಈಗ ಸದ್ಯಕ್ಕೆ. ನೆಕ್ಸ್ಟ್ ಕ್ಯಾತ್ಸಂದ್ರದಲ್ಲಿ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾಕೆ ಗೈಸ್, ನೆಕ್ಸ್ಟು ಕ್ಯಾತ್ಸಂದ್ರ ಟೋಲ್ ಹತ್ರ ಸ್ಟಾಪ್ ಮಾಡೋಣ ಅಂತ ಇದ್ದೀವಿ. ಸೊ ಏನಕ್ಕೆ ಮಾಡಬಹುದು ಅಂತ ಗೆಸ್ ಮಾಡಿ ನೋಡೋಣ. 3 hours ಮಸ್ಟ್ ನೋ. ಎಷ್ಟು ಕ್ಯೂಟಾಗಿದ್ದಾವೆ. ಗೈಸ್ ಸಾರಿ, ಕಾಫಿ. ಗೈಸ್, ಮೇಡಮ್ ಅವ್ರಿಗೆ ಕಾಫಿ ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿಸೋಣ. ಗೈಸ್, ಕಾಫಿ ಎಲ್ಲ ಕುಡ್ದು ಈಗ ಲೈಟಾಗಿ ಒಂಚೂರು ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಸೊ ನಾನಿಲ್ಲಿ ರಾಗಿ ಬಿಸ್ಕೆಟ್ ತಗೊಂಡಿದ್ದೀನಿ. ಮೇಡಮ್ ಅವರು ಒಂದು ಅದೇನದು ಕೊಬ್ಬರಿ ಮಿಠಾಯಿ ಮತ್ತು ಇದೆರಡು ಏನೋ ಕ್ರೀಮ್ ಬನ್ನು ಮತ್ತು ಅದೊಂದು ಬಿಸ್ಕೆಟ್ ತೊಗೊಂಡಿದ್ದಾರೆ. ಇವೆಲ್ಲ ಏನು ಮೇಡಮ್ ಅವ್ರಿಗೇನಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ತಿನ್ನೋದೆಲ್ಲ ನಾವೇ ತಿನ್ನೋದೆಲ್ಲ. ಮೇಡಮ್ ಅವರು ಏನು ತಿನ್ನಂಗಿಲ್ವಲ್ಲ, ಸೊ ಹಂಗಾಗಿ ತಗೊಂಡಿದ್ದೆಲ್ಲ ನಮಗೆ. ಸೊ ಗೈಸ್, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಷ್ಟೊತ್ತಿಗೆ
ಮೇ ಬಿ ಒಂದು 11 ಗಂಟೆ ಆಗ್ಬೋದು. ಸೊ ನೋಡೋಣ, ಅಲ್ಲಿ ಹೋಗಿ ಸಿಗ್ತೀವಿ. ಇಲ್ಲ ಮಧ್ಯದಲ್ಲಿ ಏನಾದರೂ ಊಟದ ಬ್ರೇಕ್ ತೊಗೊಂಡ್ರೆ ಅಲ್ಲಿ ಹೋಗಿ ಸಿಗ್ತೀವಿ. ಈಗ ಟೈಮ್ ಎಷ್ಟಾಗೈತೆ ಗೊತ್ತಿಲ್ಲ, 8:20. ಆ ಕಡೆ ಬಸ್ ಟೈಮು ಕರೆಕ್ಟಾಗಿ 8:15 ಆಗಿದೆ. ಮೀನ್ಸ್ ಇಲ್ಲ ಅನ್ಕೊಂತೀನಿ, ಫೋಟೋದಲ್ಲಿ ಮಾತ್ರ ಆಯಿತು, ರಿಯಲ್ ಆಗಿ. ಬಸ್ ಇವಾಗ ನಾವು ಊಟದ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಹಿರಿಯೂರಲ್ಲೆಲ್ಲ ಊಟ ಕೊಡ್ತೀವಿ ಸದ್ಯಕ್ಕೆ. ಮೇಡಮ್ ಅವರು ಮೆನು ನೋಡ್ತಿದ್ದಾರೆ. ರೋಟಿ, ಪನ್ನೀರ್ ಬಟರ್ ಮಸಾಲ. ಇಲ್ಲಿ ಮೇಡಮ್ ಅವರು ಫ್ರೈಡ್ ರೈಸ್ ತೊಗೊಂಡಿದ್ದಾರೆ. ಹಲೋ, ಹೆಂಗಿದೆ? ಹೋಟೆಲ್ ನೇಮ್ ಸಾಗರ್, ಹಿರಿಯೂರ್ ಹತ್ರ. ಇಲ್ಲ ಟೈಮ್ ಇಲ್ಲ ಟೈಮ್ ಎಷ್ಟು? 11:35. 11:15 ಆಗೈತೆ ಟೈಮು. ಇವಾಗ ಬಂದಿದ್ದು ಮನೆಗೆ. ನಮಗಂತೂ ಫುಲ್ ಸುಸ್ತಾಗುತ್ತೆ. ನಾವು ಇವಾಗ ಸದ್ಯಕ್ಕೆ ಮಲ್ಕೊಂತೀವಿ. ಆಯ್ತು ಗೈಸ್, ನಾವು ಇವಾಗ ಎಲ್ಲಿ ಬಂದಿವಿ ಅಂದರೆ ಇಲ್ಲಿ ಸ್ಕೂಲ್ ಹತ್ರ ಬಂದಿದ್ದೀವಿ. ವೆದರ್ ಅಂತೂ ಸಖತ್ತಾಗೈತೆ. ನಮ್ಮ ಫ್ರೆಂಡ್ಸು ಗಲ್ಲಿ ಕ್ರಿಕೆಟ್ ಆಡ್ತಾವ್ರೆ. ನಾವು ನೋಡೋಣ ಅಂತ ಬಂದಿದ್ದೀವಿ ಆಡಿಯನ್ಸ್. ಗೈಸ್, ನಿಮ್ಗೆ ಇದೇನು ಹಣ್ಣು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದನ್ನು ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತಿದ್ವಿ. ಇವಾಗೂ ತಿನ್ಬೋದು, ಬಟ್ ಮೇಲೆ ಐತೆ ನನ್ನ ಕೈಲಿ ಸಿಗೋಲ್ಲ. ಸೊ ಅದಕ್ಕಾಗಲ್ಲ ಅಷ್ಟೇ. ಸಿಕ್ಸ್ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಓಯ್, ಹಲೋ, ಹೋಗೋಣ ಮನೆಗೆ? ಹಾಂ, ಮನೆಗೆ ಹೋಗೋಣ? ಬಾ ಬಾ. ನೋಡಿ ಗೈಸ್, ಅವನಿಗೂ ಬರೋಕ್ಕೆ ಇಷ್ಟ ಇಲ್ಲ. ಗೈಸ್, ತುಂಬ ಬಿಸಿಲೈತೆ. ಮನೆಗೆ ಹೋಗ್ತಾ ಇದ್ವಿ. ಅವ್ರು ಕರೆದ್ರೆ ನಾವು ಬರಲ್ಲ ಅಂತ ಅಲ್ಲೇ ಇದ್ದಾರೆ. ಸೊ ನೋಡಿ, ಎಲ್ಲ ಆಟ ಆಡ್ತಾವ್ರೆ. ನಾವು ಮನೆಗೆ ಹೋಗ್ತಾ ಇದ್ವಿ ಅಷ್ಟೇ.